ಸಚಿನ್ ಲಮಾಣಿ ಹುಡುಗ ಯುವಕ ಅವರ ಸಂಬಂಧಿಕರು ಮುಸಲ್ಮಾನರಾಗಿ ಮತಾಂತರ ಆಗಿದ್ದಾರೆ. ಆ ಹೆಣ್ಮಗಳು ಇವನಿಗೆ ತಂಗಿ ಆಗಬೇಕು. ಮುಸಲ್ಮಾನರಾಗಿದ್ದರೂ ಕೂಡ ಸಚಿನ್ ಲಮಾಣಿಗೆ ತಂಗಿ ಆಗಬೇಕು. ಅವರಿಬ್ಬರು ಕೂಡ ಯುವ ನಿಧಿಗೆ ಅರ್ಜಿ ಹಾಕಕ್ಕೆ ಬಂದರು. ಇನ್ನೊಂದು ಗಂಟೆ ಬಿಟ್ಟು ಬನ್ನಿ ಅಂತ ಆಫೀಸಲ್ಲಿ ಹೇಳಿದ ನಂತರ ಹೊರಗಡೆ ಕೂತಿದ್ರು ಇವರಿಬ್ಬರು ಕೂಡ. ಹೊರಗಡೆ ಕೂತಿರ್ಬೇಕಾದ್ರೆ ಕೆಲವು ಮುಸಲ್ಮಾನ್ ಗೂಂಡಾಗಳು ಒಂದು 10-15 ಜನ ಬಂದು, ನೀನು ಹಿಂದೂ ಯುವಕನ ಮುಸಲ್ಮಾನ್ ಯುವತಿ ಜೊತೆಗೆ ಏನು ಮಾಡ್ತಿದ್ಯಾ ಅಂತ ಹೇಳ್ಕೊಂಡು ಅವನಿಲ್ಲಿಂದ ಹೊತ್ಕೊಂಡೋಗಿ ಸಿಕ್ಕಾಬಟ್ಟೆ ಹೊಡೆದಿದ್ದಾರೆ. ಹೊಡೆದು ಕೊನೆಗೆ ಹೇಗೆ ತಪ್ಪಿಸ್ಕೊಂಡ್ಬಂದಿದ್ದಾನೆ. ಇದು ಬೆಳಗಾಂ ಜಿಲ್ಲೆಯಲ್ಲಿ ನಡೀತಾರೆ ಅಂತ ಮೊದಲನೇ ಘಟನೆ ಅಲ್ಲ, ಸಾಕಷ್ಟು ಘಟನೆಗಳಾಗಿದೆ. ಬೆತ್ತಲೆನೂ ಕೂಡ ಒಬ್ಬರು ಮಾಡಿದ್ರು, ನಿಮಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಇದು ಸುದ್ದಿ ಆಯಿತು. ಹೀಗೆ ರಾಜ್ಯದಲ್ಲಿ ಬೆಳಗಾಂನಲ್ಲಿ ಈ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರಬೇಕಾದ್ರೆ ಮುಸಲ್ಮಾನ್ ಗೂಂಡಾಗಳು ಪ್ರತಿನಿತ್ಯ ಈ ರೀತಿ ಕೆಲಸಗಳು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕೂತಿದೆ. ಇದ್ರ ಬಗ್ಗೆ ಹಿಂದೂ ಸಂಘಟನೆಗಳು ವಿರೋಧ ಮಾಡಿದ್ರೆ ಕೋಮು ಗಲಭೆ ಮಾಡೋದಕ್ಕೆ ಪ್ರಯತ್ನ ಮಾಡಿಸ್ತಿದ್ದಾರೆ ಬಿಜೆಪಿಯವರು ಅನ್ನೋಂಥ ಆಪಾದನೆಯನ್ನ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಈ ಘಟನೆ ಏನು ನಡೆದಿದೆ ಇದ್ರ ಬಗ್ಗೆ ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಗಮನ ಹರಿಸಿ ಯಾರು ಮುಸಲ್ಮಾನ್ ಗೂಂಡಾಗಳು ಆ ಸಚಿನ್ ಲಮಾಣಿಗೆ ಹೊಡೆದಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು, ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೇನೆ. ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿ ಘಟನೆಗಳಾಗದೇ ಇರೋ ರೀತಿಯಲ್ಲಿ ಗಮನಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಇವತ್ತಿನ ಪ್ರತ್ಯೇಕ ಕೊಠಡಿ ಕರ್ಕೊಂಡು ಅವಳ ಮೇಲೆ ಕೂಡ ಬಹಳ ಮಾನನಂತರ ಮಾಡಿದ್ದಾರೆ. ಅವಳ ಹೆದರು ಹೇಳ್ತಾ ಇಲ್ಲ. ಅಲ್ಲಲ್ಲ, ನಾನು ಅವಳು ಹೆದರಿ ಹೇಳ್ತಾ ಇಲ್ಲ ಹೆಣ್ಮಗಳು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲದೆ ಇರೋದಕ್ಕೋಸ್ಕರ ನಾನು ಅದನ್ನ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ನನಗೂ ಸುದ್ದಿ ಇದೆ, ಆ ಹೆಣ್ಮಗಳಿಗೂ ಕೂಡ ಬಹಳ ಗಲಾಟೆ ಮಾಡಿದ್ದಾರೆ, ಎದುರಿಸಿದ್ದಾರೆ, ಇದನ್ನೆಲ್ಲ ಕೇಳಿದ್ದೀನಿ ನಾನು. ಆದರೆ ನಾನು ಅದು ನೋಡಿಲ್ಲ. ಆದರೆ ಈ ಯುವಕನದು ಹೊಡೆದಿರೋದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ನೋಡಿದ್ದೇನೆ. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮ ಹತ್ರ ಕೂಡ ಇದೆ. ಅದನ್ನು ಕೂಡ ದಯವಿಟ್ಟು ನೀವು ರಾಜ್ಯದ ತಮ್ಮ ಟಿವಿಗಳ ಮುಖಾಂತರ ಇದನ್ನು ಪ್ರಸಾರ ಮಾಡ್ರಿ. ಅವಾಗ ಎಷ್ಟರ ಮಟ್ಟಿಗೆ ಮುಸಲ್ಮಾನ್ ಗೂಂಡಾಗಳು ಬೆಳಗಾಂನಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಚುನಾವಣೆ ಹತ್ರ ಬರ್ತಾ ಇದ್ದಂಗೆನೆ ಕಾಂಗ್ರೆಸ್ನವರಿಗೆ ಈ ಚುನಾವಣೆನ ಹಿಂದೂ ಮುಸ್ಲಿಂ ಗಲಾಟೆನಲ್ಲೇ ಚುನಾವಣೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ನೀವೆಲ್ಲ ಈಗಾಗಲೇ ಹುಬ್ಬಳ್ಳಿ ಪ್ರಕರಣ ಆಯಿತು. ಹುಬ್ಬಳ್ಳಿ ಪ್ರಕರಣದಲ್ಲಿ ಸುಳ್ಳು ಹೇಳಿದ್ರು, 14 ಕೇಸ್ಗಳು ಅವನ ಮೇಲಿದೆ, ಅಂಥ ಕೇಸ್ ಇದೆ, ಇಂಥ ಕೇಸ್ ಇದೆ. ಆದರೆ 32 ವರ್ಷ ಆದರೂ ಕೂಡ ಅವರು ಆರೋಪಿಯಿಂದ ಬಂಧಿಸಬಾರ್ದ, ಈ ರೀತಿ ಮುಖ್ಯಮಂತ್ರಿಗಳು ಹೇಳಿದರು. ಕೊನೆಗೇನಾಯಿತು, ಒಂದೇ ಒಂದು ಕೇಸು, ಅದು ಕೇಸಿಗನ್ನು ಕೋರ್ಟಿಗೆ ಕೊಡೋಂಥ ಸಂದರ್ಭದಲ್ಲಿ FIR ಕೊಟ್ಟಿಲ್ಲ, ದೂರು ದಾಖಲೆ ಇಲ್ಲ. ಇಂಥ ಸಂದರ್ಭದಲ್ಲಿ ಕೋರ್ಟ್ ಚಿಮಾರಿ ಹಾಕೋಂಥ ಬಾಕಿ ಇತ್ತು ರಾಜ್ಯ ಸರ್ಕಾರಕ್ಕೆ, ಅವನು ಬಿಡುಗಡೆ ಮಾಡಿದೆ. ಈ ಕೇಸಿನ ಬಗ್ಗೆ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳು ಏನು ಹೇಳ್ತಾರೆ, ಆ ಸಚಿನ್ ಲಮಾಣಿ, ಆ ಒಬ್ಬ ಲಂಬಾಣಿ ಹುಡುಗ ಏನಿದ್ದಾನೆ ಅವನಿಗೆ ಯಾಕೆ ಹೊಡೆದ್ರು ಅವರು, ಅದು ಕೂಡ ಆ ಹುಡುಗಿ ಕೂಡ ಅವ್ರ ಸಂಬಂಧಿಕರೇ, ಮತಾಂತರ ಆಗಿದ್ರು ಕೂಡ ಅವ್ರ ಸಂಬಂಧಿಕರೇ. ಈ ರೀತಿ ಗೂಂಡಾಗಿರಿನ ನಡೆಸ್ಕೊಂಡು ಹೋಗ್ತಾ ಇರೋಂಥ ಮುಸಲ್ಮಾನ್ ಗೂಂಡಾಗಳಿಗೆ ಸರಿಯಾದ ಬೆದರಿಕೆನ ರಾಜ್ಯ ಸರ್ಕಾರದಿಂದ ಹಾಕ್ಲಿಲ್ಲ ಅಂತಂದ್ರೆ ಸರ್ಕಾರ ನಮ್ಮ ಜೊತೆಗಿದೆ, ಯಾರಿಗೆ ಬೇಕಾದ್ರೂ ನಾವು ಹೊಡಿಬಹುದು, ಈ ಒಂದು ಭಾವನೆಯಲ್ಲಿ ಮುಸಲ್ಮಾನ್ ಗೂಂಡಾಗಳು ಇರ್ತಾರೆ. ನಾನು ಏನ್ ಹೇಳಿ ಸರ್, ಡೆಡ್ ಲೈನ್ ಕೊಡೋದು ಅಂತಂದ್ರೆ ಪ್ರತಿ ದಿನಾನೂ ಡೆಡ್ ಲೈನ್ ಕೊಡ್ಬೋದು. ದಿನ ಒಂದು ಘಟನೆ ನಡೀತಾ ಇದಾವಲ್ಲ, ಒಂದು ದಿನದ್ದಾದ್ರೆ ಇದೇನಾದ್ರು ಹೇಳ್ಬೋದು, ಒಂದು ದಿನದಲ್ಲ ಇದು, ಪ್ರತಿ ದಿನ ಈ ರೀತಿ ನಡೀತಾ ಇರೋಂಥ ಸಂದರ್ಭದಲ್ಲಿ ಸರ್ಕಾರವೇ ಇದನ್ನ ಗಮನಿಸಬೇಕು. ಇದು ನನ್ನ ಒತ್ತಾಯ. ಸರ್, ಗಟ್ಟಿ ಧ್ವನಿ ಬಿಜೆಪಿ ನಾಯಕರು ಅಂತ ಪ್ರಶ್ನೆ ಇದ್ರಲ್ಲಿ ಬರಲ್ಲ. ನಾನು ಹೇಳೋದ್ ಕೇಳಿ, ಎಲ್ಲರ ಮನಸ್ಸಿನ ಭಾವನೆ ಒಂದೇ ಇದೆ. ಎಲ್ಲರೂ ಈಶ್ವರಪ್ಪ ಆಗಕ್ಕಾಗಲ್ಲ, ಎಲ್ಲರೂ ಯತ್ನಾಳ್ ಆಗಕ್ಕಾಗಲ್ಲ, ಒಬ್ಬೊಬ್ಬರ ಒಂದೊಂದು ಭಾವನೆ ಇದೆ. ಇವತ್ತು ಇಲ್ಲಿ ಬೆಳಗಾಂ ಘಟನೆನ ನೋಡಿದಾಗ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಾರೆ ಸತ್ತೋಗಿದ್ಯಾ? ಹೋಗ್ಲಿ, ನಿಮ್ಮ ಟಿವಿಗಳಲ್ಲಿ ಬಂದ ನಂತರ ಕೂಡ ಯಾರು ಹೊಡೆದಿದ್ದಾರೆ, ಏನ್ ಕತೆ, ಆ ಒಬ್ಬ ಸಚಿನ್ ಲಮಾಣಿನ ಕರೆದು ಮಾತಾಡಿದಾರ, ಅವನ ಬಗ್ಗೆ ಯಾಕೆ ಹೊಡೆದ್ರು, ಏನ್ ಕತೆ ಅಂತ ಕೇಳಿದಾರ? ಆ ಹೆಣ್ಮಕ್ಳಿಗೆ ಏನಾದ್ರು ಧೈರ್ಯ ತುಂಬಿದಾರ? ಮುಸ್ಲಿಂ ಹೆಣ್ಮಗಳು ಇರ್ಬೋದು, ಅವಳು ಅಣ್ಣ ತಮ್ಮ ತಂಗಿ ಲೆಕ್ಕ,
ಅವ್ರು ಮಾತಾಡ್ತಾನೆ ಕೂತಂತ ಸಂದರ್ಭದಲ್ಲಿ, ಅದು ಯುವನಿಧಿಗೆ ಅರ್ಜಿ ಹಾಕಕ್ಕೆ ಬಂದಂತ ಸಂದರ್ಭದಲ್ಲಿ 1 ಗಂಟೆ ಬಿಟ್ಟು ಬಾ ಅಂತ ಅಲ್ಲಿ ಅಧಿಕಾರಿ ಹೇಳಿದಾಗ ಹೊರಗಡೆ ಬಂದು ಕೂತಂತವ್ರನ್ನ ಇವರು ಅನುಮಾನ ಮಾಡಿ ಎತ್ಕೊಂಡೋಗಿ ಸಿಕ್ಕಾಪಟ್ಟೆ ಹೊಡೆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ ಏನ್ ಮಾಡ್ತಾ ಇದೆ? 100 ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಫೇಲ್ ಆಗಿದೆ. ಫೇಲ್ ಆಗಲಿ ಅಂತಾನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಮುಸಲ್ಮಾನರು ನಮ್ಮ ಓಟ್ ಬೇಕು, ಇನ್ನೇನು ಬೇಡ ಅವರಿಗೆ. ಹೀಗಾಗಿ ಹಿಂದೂ ಯುವಕರಿಗೆ ಎಷ್ಟು ತೊಂದರೆ ಆದ್ರೂ ಪರವಾಗಿಲ್ಲ ಅನ್ನೋಂಥ ಭಾವನೆಯಲ್ಲಿ ಇದ್ದಾರೆ. ಅವರೇ ಸ್ವತಃ ಹುಬ್ಬಳ್ಳಿನಲ್ಲಿ ನೀವು ನೋಡಿದ್ರಿ, ಒಂದೇ ಒಂದು ಕೇಸ್ ಇರೋನ್ನ 16 ಕೇಸ್ ಇದೆ ಅಂತ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ಜೈಲಿಗೆ ಕಳಿಸಿ ಇಷ್ಟು ಅವಮಾನ ಮಾಡಿದ್ದನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಯಿತು. ಅದೇ ರೀತಿ ಹಿಜಾಬ್ ಬಗ್ಗೆ ಕೋರ್ಟ್ ಹೇಳಿದೆ ಇದನ್ನ ಸಮವಸ್ತ್ರ ಹಾಕೊಂಡು ಹೋಗಬೇಕು ಅಂತ. ಕೋರ್ಟಿನ್ನು ಮೀರಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಇನ್ಮೇಲೆ ಹಿಜಾಬ್ ಇಲ್ಲ, ನೋ ಹಿಜಾಬ್, ಯಾರೇನ್ ಬೇಕಾದ್ರೂ ಹಾಕೊಂಡು ಹೋಗ್ಬೋದು. ಏನಾದ್ರ ಅರ್ಥ? ಕೋರ್ಟಿಗೂ ಬೆಲೆ ಇಲ್ಲ, ಮುಖ್ಯಮಂತ್ರಿಗಳು ಕೊಡ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ. ಇವರದು ಅಂತಿಮ ಕಾಲ ಬಂದಿದೆ, ಕೆಡಗಾಲ ಬಂದಿದೆ. ಇದನ್ನ ರಾಜ್ಯ ಜನನೇ ಉತ್ತರ ಕೊಡ್ತಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಿದ ವಿಪಕ್ಷ ನಾಯಕ 6 ಸೆಕ್ಷನ್ 46 ಮಂದಿ ಮೇಲೆ FIR ದಾಖಲಿಸಿದ್ದಾರೆ. ಸರ್, ಇದು ಬಿಜೆಪಿ ಮೇಲೆ ಇವ್ರ ಕೇಸು ಎಷ್ಟು ಬೇಕಾದ್ರೂ ಕೇಸ್ ಹಾಕ್ಲಿ. ಇವತ್ತಲ್ಲ, ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದಾಗ ಲಕ್ಷಾಂತರ ಜೈಲಿಗೆ ಹೋಗಿದ್ವಿ ನಾವು. ನಮ್ಮ ಎಲ್ಲರ ಮೇಲೂ ಕೇಸುಗಳು ಬಿದ್ದಿದ್ದಾವೆ. ಆ ಎಲ್ಲ ಕೇಸುಗಳು ರೀಓಪನ್ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಇವ್ರು ಕೇಸ್ ಹಾಕ್ತಾರೆ ಅನ್ನೋ ಕಾರಣಕ್ಕೆ ನ್ಯಾಯದ ಪರವಾಗಿ ಹೋರಾಟದು. ಯಾಕೆಂತಂದ್ರೆ ಆ ಶ್ರೀಕಾಂತ್ ಪೂಜಾರಿ ಪರವಾಗಿ ನ್ಯಾಯಬದ್ಧವಾಗಿ ಹೋರಾಟ ಮಾಡಲಿಲ್ಲ ಅಂದ್ರೆ ಕೋರ್ಟಿಗೂ ಗೊತ್ತಾಗ್ತಿದ್ದಿದ್ದು ಹೇಗೆ? 16 ಕೇಸ್ ಹಾಕಿದೀವಿ ಅಂತ ಸುಳ್ಳು ಹೇಳಿ ಪಟ್ಟಿ ಕೊಡ್ತಾರೆ. ಅದ್ರಲ್ಲಿ 15 ಕೇಸ್ ಇತ್ಯರ್ಥನೇ ಆಗೋಗಿದೆ. FIR ಕೇಸ್ ಕಾಪಿ ಇಲ್ಲ, ಅರ್ಜಿ ಹಾಕಿದ ಕಾಪಿ ಇಲ್ಲ. ತಕ್ಷಣ ಕೋರ್ಟ್ ಬಿಡುಗಡೆ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಆಗ್ತಿರೋಂಥ ಒಂದು ನ್ಯಾಯಬದ್ಧ ಹೋರಾಟಕ್ಕೆ ಜನ ಬೆಂಬಲ ಕೊಟ್ಟರು, ಕೋರ್ಟ್ ಬೆಂಬಲ ಕೊಟ್ಟು ಅವನಿಗೆ ಬೇಲ್ ಸಿಕ್ಕಿದೆ. ಇದೇ ಪ್ರಕಾರ ಇವತ್ತು ಬೆಳಗಾಂನಲ್ಲಿ ಆಗಿರೋಂಥ ಘಟನೆ ಬಗ್ಗೆನೂ ಕೂಡ ಸರ್ಕಾರ ತಕ್ಷಣ ಗಮನಿಸಬೇಕು, ಆ ಗೂಂಡಾಗಳನ್ನ ಅರೆಸ್ಟ್ ಮಾಡಬೇಕು. ಇದು ನನ್ನ ಒತ್ತಾಯ. ಮಗನಿಗೆ ಹಾವೇರಿ ಲೋಕಸಭಾ ಆ ನಿಟ್ಟಿನಲ್ಲಿ ಅಭಿಮಾನಿಗಳದ್ದು ಒತ್ತಾಯ ಇದೆ, ಕಾರ್ಯಕರ್ತರದ್ದು ಒತ್ತಾಯ ಇದೆ. ಅಲ್ಲಿ ಎಲ್ಲಾ ಮಠದ ಸ್ವಾಮಿಗಳು ಕೂಡ ನೀ ಟಿಕೆಟ್ ತಗೊಂಬರಪ್ಪ, ನಾ ಗೆಲ್ಲಿಸ್ತೀನಿ ಅಂತ ನನಗೂ ಹೇಳ್ತಾ ಇದ್ದಾರೆ, ಅವನಿಗೂ ಹೇಳಿಸ್ತಾ ಇದ್ದಾರೆ. ಆದ್ರೆ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧ. ನನ್ನ ಮಗನಿಗೆ ಟಿಕೆಟ್ ಸಿಕ್ಕರೆ ಅವನ್ ಗೆಲ್ತಾನೆ, ಅವನಿಗೆ ಟಿಕೆಟ್ ಸಿಕ್ಕರೆ ಬೇರೆ ಯಾರು ಸಿಕ್ಕರು ಕೂಡ ಅವನ್ನೆಲ್ಲರೂ ಸೇರಿ ಗೆಲ್ಲಿಸ್ತೇವೆ. ಇಲ್ಲಿ ನನ್ನ ಮಗ ಅನ್ನಂತ ಪ್ರಶ್ನೆ ಒಂದೇ ಬರಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಅಲ್ಲಿ ಗೆಲ್ಲಿಸ್ತೇವೆ. ಗೊತ್ತಿಲ್ಲ, ಈಗ ಒಂದು ಕಡೆ ಡಿಸ್ಟರ್ಬ್ ಮಾಡಿ ಇದೊಂದು ಕಡೆ ನಾ ಇಷ್ಟಪಡೋದಿಲ್ಲ. ಈಗ ನಮ್ಮ ಶಿವಕುಮಾರ್ ಉದಾಸಿ ಅವರೇ ನನಗೆ ಹೇಳಿದ್ರು ನಾನು ಕಂಟೆಸ್ಟ್ ಮಾಡೋದಿಲ್ಲ ಅಂತ. ನಾನು ಕಂಟೆಸ್ಟ್ ಮಾಡಲ್ಲ ಅಂದಾಗ ಆ ಜಾಗದಲ್ಲಿ ವೇಕೆಂಟ್ ಇದೆ ಅಂತಂದಾಗ ಅನೇಕರನ್ನು ಕೇಳಿದೆ ನಾನು. ಆ ಎಲ್ಲ ಅನೇಕರು ಹಿರಿಯರು ಅಲ್ಲಿ ಓಡಾಟ ಮಾಡಪ್ಪ ಅಂತ ಹೇಳಿದ್ದಾರೆ, ಓಡಾಟ ಮಾಡ್ತಾ ಇದ್ದಾರೆ. ನೋಡೋಣ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ರೆ ಸಂತೋಷ, ಇಲ್ಲ ಯಾರಿಗೆ ಕೊಟ್ರೆ ಅವ್ರು ಗೆಲ್ಲಿಸ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.